ನಮ್ಮ ಚಾನೆಲ್ನ ಆತ್ಮೀಯ ವೀಕ್ಷಕ ಬಾಂಧವರೇ ನಮಸ್ಕಾರ. ಕಾವ್ಯ ತಮ್ಮ ಕಾರ್ತಿಕ್ ಇವರು ಬಿಗ್ ಬಾಸ್ ಮನೆಯಿಂದ ಅಕ್ಕ ಹೊರಗಡೆ ಬಂದ ನಂತರದಲ್ಲಿ ಇವರು ಅದ್ಧೂರಿಯಾಗಿ ವ್ಯಕ್ತಿತ್ವದ ರಾಣಿ ಅಂತಾನೆ ಹೇಳಿ ವ್ಯಕ್ತಿತ್ವದ ರಾಣಿ ಕಾವ್ಯ ಅಂತ ಹೇಳಿ ದೊಡ್ಡ ಸೆಲೆಬ್ರೇಷನ್ ಪಾರ್ಟಿಯನ್ನು ಮಾಡಿ ಮೀಟರ್ ಬೇಕು ಮೀಟರ್ ಅನ್ನುವಂತಹ ಏನು ಬಿಗ್ ಬಾಸ್ ಮನೆಯಲ್ಲಿ ಒಂದು ಹಾಡು ಫೇಮಸ್ ಆಗಿತ್ತು. ಆ ಹಾಡಿಗೆ ಎಲ್ಲರೂ ಸಹ ತುಂಬಾ ಚೆನ್ನಾಗಿ ಅದ್ಧೂರಿಯಾಗಿ ಸ್ಟೆಪ್ಗಳನ್ನು ಹಾಕುವುದರ ಮೂಲಕ ಎಲ್ಲರೂ ಸಹ ಎಂಜಾಯ್ ಕೂಡ ಮಾಡಿದ್ದಾರೆ. ತದನಂತರದಲ್ಲಿ ಕಾವ್ಯ ಅವರು ಎಲಿಮಿನೇಟ್ ಆದರು ಅಂತ ಹೇಳಿ ಗೊತ್ತಾದಾಗ ನಿಜಕ್ಕೂ ಕೂಡ ಕಾರ್ತಿಕ್ ಅವರು ನಿಜಕ್ಕೂ ಸಹ ತುಂಬಾ ಬೇಸರವನ್ನು ಪಟ್ಕೊಂಡ್ರು. ಕಾವ್ಯ ಇನ್ನೂ ಕೂಡ ಒಳಗಡೆ ಇರಬೇಕಿತ್ತು ಅಂತ ಹೇಳಿ ಬೇಸರದ ಜೊತೆಗೆ ಅವರು ಕಣ್ಣೀರನ್ನು ಸಹ ಇಟ್ಟರು. ಸೊ ಅವರಿಗೆ ಸಮಾಧಾನ ಮಾಡ್ತಾಯಿದ್ರು, ಆದರೂ ಸಹ ಅಷ್ಟು ಸಮಾಧಾನ ಆಗದೆ ಸ್ವಲ್ಪ ಕಣ್ಣೀರನ್ನು ಇಟ್ಟದ್ದು ಕೂಡ ಹೌದು. ಆಗ ಸುದೀಪ್ ಅವರು ಯಾರು ನಿಮ್ಮ ತಮ್ಮ ಬಂದಿದ್ದಾರಾ ಅಂತ ಕೇಳಿದಾಗ ಹೌದು ಅಂತ ಹೇಳಿ ಕಾವ್ಯ ಅವರು ಹೇಳ್ತಾರೆ. ತದನಂತರದಲ್ಲಿ ಯಾಕೆ ಅಂತ ಹೇಳಿದಾಗ ನಮ್ಮ ಅಕ್ಕ ಇನ್ನೂ ಕೂಡ ಇರಬೇಕಿತ್ತು, ಕೊನೆವರೆಗೂ ಇರ್ತಾರೆ, ನಿಮ್ಮ ಪಕ್ಕ ಬಂದು ನಿಂತ್ಕೊತಾರೆ, ನಿಮ್ಮ ಆ ಎರಡು ಕೈಯಲ್ಲಿ ನನ್ನ ಅಕ್ಕಂದು ಕೂಡ ಒಂದಾಗಿರುತ್ತೆ ಅಂತ ಹೇಳಿ ಅಂದ್ಕೊಂಡಿದ್ದೆ. ಆದರೆ ಕಾವ್ಯ ಇಷ್ಟು ಬೇಗ ಮನೆಯಿಂದ ವಾಪಸ್ ಬಂದಿದ್ದು ನನಗೆ ಬೇಸರ ಆಯಿತು ಅಂತಲೂ ಸಹ ಕಾರ್ತಿಕ್ ಅವರು ಹೇಳ್ಕೊಂಡಿದ್ದಾರೆ. ಕಾವ್ಯ ಸಹ ತುಂಬಾ ಬೇಸರವನ್ನು ಪಡ್ಕೊಂಡ್ರು. ಹಾಗೆಯೇ ಕಾವ್ಯ ತಂದೆ ತಾಯಿ ಸಹ ಬೇಸರವನ್ನು ಪಡ್ಕೊಳ್ತಾರೆ. ಆದರೂ ಸಹ ಇಷ್ಟು ದೂರ ಜರ್ನಿ ಮಾಡ್ಕೊಂಡು ಬಂದಿದ್ದು ನಿಜಕ್ಕೂ ಕೂಡ ಕಾವ್ಯ ಅವರ ಯಶಸ್ಸು ಅಂತಲೇ ಹೇಳ್ಬೋದು. ಯಾಕಂದರೆ 26 ಜನರ ಪೈಕಿ ಫಿನಾಲೆಗೆ ಹೋಗಿ ಕೂರೋದು ಅಂದರೆ ಅದು ತಮಾಷೆಯ ಮಾತಲ್ಲ, ಅದು ಕೂಡ ದೊಡ್ಡ ಸಾಧನೆಯೇ ಕೂಡ ಹೌದು. ಬಿಗ್ ಬಾಸ್ನಲ್ಲಿ ತುಂಬಾ ಹೆಸರನ್ನು ಮಾಡ್ತಾರೆ ಗಿಲ್ಲಿ ಹಾಗೂ ಕಾವ್ಯ ಅವರು. ಯಾಕಂದರೆ ಇವರಿಬ್ಬರ ಫೇರನ್ನು ಇಷ್ಟಪಟ್ಟಂತಹ ಸಂಖ್ಯೆ ತುಂಬಾ ಅಪಾರ. ಇವರಿಬ್ಬರ ಫ್ರೆಂಡ್ಶಿಪ್ ಏನಿದೆ ಎಲ್ರಿಗೂ ಕೂಡ ತುಂಬಾ ಇಷ್ಟ ಆಗಿದೆ. ಹಾಗೆಯೇ ಗಿಲ್ಲಿ ಹಾಗೂ ಕಾವ್ಯ ಜೋಡಿಯನ್ನು ತುಂಬಾ ಮೆಚ್ಚಿ ಎಷ್ಟು ಕಾವ್ಯ ಮತ್ತು ಗಿಲ್ಲಿಯವರ ಜೋಡಿಯನ್ನು ಕೈ ಮೇಲೆ ಅಚ್ಚೆ ಕೂಡ ಹಾಕಿಸ್ಕೊಂಡಿದ್ದಾರೆ. ನಿಜಕ್ಕೂ ಸಹ ಇದೊಂದು ತುಂಬಾ ಖುಷಿಯಾದಂತಹ ವಿಚಾರ. ನೀವು ಸಹ ಬಿಗ್ ಬಾಸನ್ನು ನೋಡಿದ್ದಾದರೆ ಕೂಡಲೇ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.